ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಚಾನಲ್. ಇವತ್ತು ನಾವು ಸೌತಿಕಾಯಿ ಬಾಜಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ್ರಿ. ಅದಕ್ಕೆ ಮೊದ್ಲೇಕೆ ಏನು ಮಾಡೇನಂತಂದ್ರೆ ನಾನು ಒಂದು 5-6 ಸೌತಿಕಾಯಿ ತೊಗೊಂಡು ಅವ್ನು ಸ್ವಚ್ಛಕ್ಕೆ ತೊಳೆದ ಹಿಂಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಅದಕ್ಕೆ ಮತ್ತೇನು ಬೇಕಂತಂದ್ರೆ ಒಂದು ದೊಡ್ಡದ ಉಳ್ಳಾಗಡ್ಡಿ ಹೆಚ್ಕೊಂಡು ಇಟ್ಕೊಂಡೇನಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಣ ಖಾರ ಹಾಕಿ ಮಾಡಾಕತ್ತೇನೆ ನಾ ಇವತ್ತು. ಹಸಿ ಖಾರನೂ ಹಾಕ್ಬೋದು. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ, ಕರಿಬೇವು, ಆಮೇಲೆ ಎಣ್ಣೆ ಬೇಕ್ರಿ. ಈಗ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ನೋಡಿರಿ, ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟೇನೆ, ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕೇನಿ. ಎಣ್ಣೆ ಕಾದೈತ್ರಿ. ಈಗ ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟ್ಪಟನ್ಲಿ ಅವ ನೋಡ್ರಿ. ಸಾಸಿವೆ ಜೀರಿಗೆ ಚಟಾಪಟನ್ ಅದಾವ. ಈಗ ಕರಿಬೇವು ಹಾಕೊಳ್ಳೋಣ ಅಂತ. ಉಳ್ಳಾಗಡ್ಡಿ ಹಾಕೊಂಡ್ರಿ. ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಲಿ ಅವ ನೋಡಿರಿ. ಉಳ್ಳಾಗಡ್ಡಿ ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಹೆಚ್ಚಿಟ್ಕೊಂಡಿದ್ದು ಸೌತಿಕಾಯಿ ಹಾಕ್ಕೊಂಡ್ರಿ. ಈಗ ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಎರಡು ಸೇರಿಸ್ಕೊಳ್ಳೋನು. ಇದನ್ನು ಚೆನ್ನಾಗಿ ಕೈ ಆಡ್ಸೋಣ್ರಿ. ಕ್ರಾಸ್ ಮಾಡೋಣಂತ. ಇದಕ್ಕೆ ಗುರೆಳ್ ಪುಡಿ ಹಾಕೊಂಡ್ರಿ ನೋಡ್ರಿ. ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ವಲ್ರಿ, ಅದನ್ನೂ ಹಾಕೋನು. ಈಗ ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋಣ್ರಿ ಒಂದು 5 ನಿಮಿಷ. ಒಂದು 2 ನಿಮಿಷ ಫ್ರೈ ಮಾಡಿದ್ವಿ ನೋಡ್ರಿ. ಅದು ಫ್ರೈ ಆದ್ರೆ ಹೆಂಗೆ ಕಾಣಕತ್ತೈತೆ ಅಂಥೇಳಿ. ಈಗ ಐತಲ್ರಿ, ಇದಕ್ಕೆ ನೀರು ಹಾಕೋನು. ಭಾಳ ನೀರು ಹಾಕಬಾರ್ದು. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋನು. ಈಗ ನೋಡ್ರಿ, ಇದು ಇಷ್ಟು ಕುದ್ದೈತಿ. ಆಗಲೇ ನೀರು ಹಾಕಿದ್ವಲ್ಲ ನಾವು. ಈಗ ಇದಕ್ಕೈತೆಲ್ಲ ಖಾರ ಹಾಕೊಳ್ಳೋಣಂತ. ಖಾರ ಹಾಕ್ಕೊಂಡು ಎಲ್ಲ ಕುದಿಸಿ ಇನ್ನೊಂದು 2 ನಿಮಿಷ ಕುದಿಸಿದ್ವಿ ಅಂತಂದ್ರೆ ನಮ್ದು ಸೌತೆಕಾಯಿ ಪಲ್ಯ ರೆಡಿ ಆಗ್ತೈತ್ರಿ. ಬಿಸಿ ಬಿಸಿ ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಇದು ಸೂಪರ್ ಕಾಂಬಿನೇಷನ್. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತಂತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತೆ ಅಂಥೇಳಿ. ಇದಕ್ಕೆ ಬೇಕಂತಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು ರಸಗತೆನೂ ಮಾಡ್ಕೊಬೋದು. ನಾ ಡ್ರೈ ಭಾಜಿ ಮಾಡಾಕತ್ತೇನೆ ರೀ ಇವತ್ತು. ಭಾಳ ನೀರು ಕಡಿಮೆ ಆಗೈತಿ. ಸ್ವಲ್ಪ ಹಾಕ್ಕೊಂಡಂತ್ರಿ ನೀರು. ನೋಡಿರಿ ತೋರ್ಸಾಕತ್ತೇನಲ್ಲ, ಇಷ್ಟು ಸಾಕು. ಒಂದು 2 ನಿಮಿಷ ಕುದಿಸಿದ್ವಿ ಅಂತಂದ್ರೆ ನಮ್ಮ ಸೌತೆಕಾಯಿ ಪಲ್ಯ ತಿನ್ನಾಕ ರೆಡಿ ಆಕೈತ್ರಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸೋಣ್ರಿ ಮೇಲೆ. ನೋಡಿರಿ, ನಮ್ದು ಸೌತೆಕಾಯಿ ಪಲ್ಯ, ಬಿಸಿ ಬಿಸಿ ಸೌತೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ತಿನ್ನಾಕ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತಂತೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಮ್ಮ ವಿಡಿಯೋಗಳು ಏನಾರು ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.